ಶಾರ್ಟ್ಕಟ್ಸ್. ಆರ್ ಯು ರೆಡಿ? ಫಂಕ್ಷನ್ಸ್. ಫಂಕ್ಷನ್ ತಗೊಂಡಿದ್ದೀನಿ. f of x equal to x power 4 ಅನ್ನುವ ಫಂಕ್ಷನ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಈ ಫಂಕ್ಷನ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದೆ. f of x equal to x power 4 ಅಂತ ಕೊಟ್ಟಿರ್ತಾರೆ. ಈಗ ಇದು 1 1 ಆಗತ್ತಾ ಆನ್ ಟು ಆಗತ್ತಾ ಹೆಂಗೆ ಹೇಳೋದು ನೋಡಿ. x ಪವರ್ ಸಮಥಿಂಗ್ ಇದ್ರೆ ಇಮಿಡಿಯೇಟ್ಲಿ ಯು ಶುಡ್ ಡ್ರಾ ದ ಗ್ರಾಫ್. x ಪವರ್ ಈವನ್ ನಂಬರ್ ಇದ್ದಾಗಿಲ್ಲ ನೋಡಿ, x ಸ್ಕ್ವೇರ್ ಅಂತ ಇದ್ದಾಗ ಗ್ರಾಫ್ ಹೆಂಗ್ ಬರುತ್ತೆ? ನೀವು 10th ಸ್ಟ್ಯಾಂಡರ್ಡ್ ಇಂದ ಕಲ್ತಿದ್ದೀರಲ್ವಾ, ಅಲ್ಲಿಂದ ಕಲ್ತ್ಕೊಂಡ್ ಬಂದಿದ್ದೀರಾ. ಏನದು ಹೀಗೆ ಬರುತ್ತೆ, ಇದೊಂದು ಪ್ಯಾರಾಬೋಲಾ ತರ ಕಾಣಿಸುತ್ತೆ. ಫಸ್ಟ್ ಪೀಸ್ಗಳು ಕಲ್ತಿದ್ದೀರಾ. ಯು ಡ್ರಾ ದ ಗ್ರಾಫ್ ಇಫ್ ಪಾಸಿಬಲ್. ಸುಲಭವಾದ ಫಂಕ್ಷನ್ಸ್ ಬಂದ್ರೆ ಇಮಿಡಿಯೇಟ್ಲಿ ಡ್ರಾ ದ ಗ್ರಾಫ್. ರೈಟ್? ಸೊ ಇದು ಎಕ್ಸ್ ಸ್ಕ್ವೇರ್. ಈ ನಿಮ್ಮ ಗುಡ್ ಹೇಳ್ತೀನಿ ನೋಡಿ, ಎಕ್ಸ್ ಪವರ್ 2n. ಎಕ್ಸ್ ಪವರ್ 2n ಅಂದ್ರೆ ಈವನ್ ನಂಬರ್, ಅಥವಾ ಇದನ್ನ ಎಕ್ಸ್ ಪವರ್ ಈವನ್ ನಂಬರ್ ಅಂತ ಬರೀತೀನಿ. ಈ ತರಹದ ಯಾವುದೇ ಫಂಕ್ಷನ್ ಬಂದ್ರು, ಎಕ್ಸ್ ಪವರ್ ಈವನ್ ನಂಬರ್ ಯಾವುದೇ ಬಂದ್ರು ಅದರ ಗ್ರಾಫ್ ಹೀಗೆ ಕಾಣಿಸುತ್ತೆ. ಸ್ವಲ್ಪ ಈ ತರ ಅಲ್ಲ ಜಾಸ್ತಿ ಆಗ್ಬೋದು, ಹೀಗಿರೋದು ನಂಚೂರು ಹೀಗಾಗ್ಬೋದು. ರೈಟ್? ಫೈನ್. ಸೊ ಆ ತರ ಅಥವಾ ಇನ್ನೊಂದೇನೋ ಹತ್ರ ಬರ್ಬೋದು. ಬಟ್ ದ ನೇಚರ್ ಆಫ್ ದ ಗ್ರಾಫ್ ಅದೇ ತರ ಇರುತ್ತೆ. ಎಕ್ಸ್ ಪವರ್ ಈವನ್ ನಂಬರ್ ಇದ್ದರೆ ಗೆಟಿಂಗ್ ದ ಪಾಯಿಂಟ್. ಹಾಗಾದ್ರೆ ಸರ್ ಈ ಪಾಯಿಂಟ್ ಗೊತ್ತಿದ್ರೆ ಇದು ಆನ್ಸರ್ ಹೆಂಗ್ ಮಾಡ್ಬೋದು? ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ಹತ್ರ ಪೆನ್ ಇದೆಯಲ್ಲ, ಪೆನ್ ಎತ್ಕೊಳ್ಳಿ. ಈ ಗ್ರಾಫ್ ಮುಂದೆ ಪೆನ್ ಹಿಡ್ಕೊಳ್ಳಿ. ರೈಟ್? ಡೂ ಇಟ್. ಎಸ್, ಟೇಕ್ ಔಟ್ ಯುವರ್ ಪೆನ್ ರೈಟ್ ನೌ. ನೀವು ಮೊಬೈಲ್ ಮುಂದೆ ನೋಡ್ತಿದ್ರೆ, ಲ್ಯಾಪ್ಟಾಪ್ ಮುಂದೆ ನೋಡ್ತಾ ಇದ್ರೆ ಈ ವಿಡಿಯೋನ ಇಮಿಡಿಯೇಟ್ಲಿ ಪೆನ್ ತಗೊಳ್ಳಿ. ಈ ಗ್ರಾಫ್ ಮುಂದೆ ಪೆನ್ ಅನ್ನ ಸ್ಟೈಲ್ ಆಗಿ ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ ನೋಡು. ಎಸ್, ಡನ್. ಹೀಗೆ ಹಿಡಿದಾಗ ಅಲ್ಲೊಂದು ಗೆರೆ ಕಾಣಿಸುತ್ತೆ. There is a horizontal line, right? And this horizontal line is cutting the graph at more than one point. ನೀವು ಯಾವುದಾದ್ರೂ ಒಂದು ಕರ್ವ್ ತಗೊಂಡಾಗ ಅದರ ಮುಂದೆ ಪೆನ್ ಹಿಡಿದ್ರೆ ಎಲ್ಲಾದ್ರೂ ಸರಿ, ಕೆಳಗೆ ಮೇಲೆ ಎಲ್ಲಾದ್ರೂ ಮೂವ್ ಮಾಡಿ, ಯಾವುದಾದ್ರೂ ಒಂದು ಜಾಗದಲ್ಲಿ, ಒಂದಕ್ಕಿಂತ ಜಾಸ್ತಿ ಜಾಗದಲ್ಲಿ ಲೈನ್ ಕಟ್ ಮಾಡ್ತಾ ಇದ್ದರೆ ಆಗ ಮೆನಿ ಒನ್ ಅಂತೀವಿ. ಒಂದೇ ಜಾಗದಲ್ಲಿ ಕಟ್ ಮಾಡಿದ್ರೆ 1 1 ಅಂತೀವಿ. ಇಟ್ ಇಸ್ ದಟ್ ಸಿಂಪಲ್. ಶಾರ್ಟ್ ಕಟ್ ಅರ್ಥ ಆಗಿದೆಯಾ? ನೋಡಿ, ಇನ್ನೊಮ್ಮೆ ತೋರಿಸ್ತೀನಿ. ಈಗ y is equal to x ಅಂತ ಬರೀತೀನಿ. ನಮಗೆ ನಿಮಗೆ ಗೊತ್ತಿರುವ ಸುಲಭವಾದ ಸ್ಟ್ರೇಟ್ ಲೈನ್ ಇದು. ಇದಕ್ಕೆ ನೀವು ನಿಮ್ಮಲ್ಲಿ ಪೆನ್ ಇದೆಲ್ಲ ಅಡ್ಡ ಹಿಡ್ಕೊಳ್ಳಿ. ರೈಟ್? ಹೀಗೆ ಹಿಡ್ಕೊಂಡ್ಬಿಡಿ. ಆಗ ಇದು ಎಷ್ಟು ಜಾಗದಲ್ಲಿ ಕಟ್ ಮಾಡುತ್ತೆ? ಒಂದೇ ಜಾಗದಲ್ಲಿ ಕಟ್ ಮಾಡುತ್ತೆ. The horizontal line is cutting the curve at only one point. Then we say it is 1 1 function. If it is cutting, the horizontal line is cutting the curve at more than one point, then we conclude that the function is many one function. Amazing shortcut. ಈಗ ನೋಟ್ ಮಾಡ್ಕೊಂಡ್ಬಿಡಿ. ಈ ತರಹದ ಇನ್ನೂ ಎಷ್ಟೊಂದು ಅದ್ಭುತವಾದ ಗ್ರಾಫಿಕಲ್ ಶಾರ್ಟ್ಕಟ್ಸ್ ಅನ್ನ ನಾವು ನಮ್ಮ KCET ಕೋರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ನಿಮ್ಮ ಫೈನಲ್ ಎಕ್ಸಾಮ್ ಹೋದ ತಕ್ಷಣ ಇಮಿಡಿಯೇಟ್ಲಿ ವಿದ್ಯಾಮೃತ ಕೋರ್ಸ್ಗೆ ಜಾಯಿನ್ ಆಗಿ. ಹಾಗೇನೆ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಮೋರ್ ದನ್ 75 ಮಾರ್ಕ್ಸ್ ತಗೋಬೇಕು ಅನ್ನುವ ಡ್ರೀಮ್ ನಿಮ್ಮ ಮುಂದೆ ಇದ್ರೆ ಇಮಿಡಿಯೇಟ್ಲಿ ಕ್ಲಿಕ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ರೈಟ್? ಅಥವಾ ನಾವು ಮುಂದೆ ಎಲ್ಲ ಮತ್ತೆ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ರೈಟ್? ಸೊ ನಿಮಗೆ ಆ ಒಂದು ಲಿಂಕ್ ನ ಮೂಲಕ ನಾವು ನಿಮಗೆ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 75+ ಸ್ಕೋರ್ ಮಾಡೋದಕ್ಕೆ ಸ್ಟ್ರಾಟಜಿ ಅನ್ನೋದನ್ನ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ರೈಟ್? ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ.